ಹಾಂ, ಸ್ವಲ್ಪ ದಯಮಾಡಿ ಸೀರಿಯಸ್ ಆಗಿ ಎಲ್ಲರೂ ಕೇಳ್ಕೊಳ್ತೀನಿ, ದಯಮಾಡಿ ಕೇಳಿಸ್ಕೊಡಿ. ನಾವು ತಮಾಷೆ ಮಾಡೋದು, ತರಲೆ ಮಾಡೋದು, ತುಂಟಾಟ ಎಲ್ಲ ನೋಡಿರ್ತೀವಿ. ಅವತ್ತೇನು ಸೀರಿಯಸ್ ಆಗಿ ಒಂದು ಮಾತು ಹೇಳ್ತಾನೆ, ಕೇಳಿಸ್ಕೊಡಿ. ಇದು ನನ್ನ ಜೀವನದ ಬಹಳ ದೊಡ್ಡ ನಿರ್ಧಾರ. ಸೊ ಆ ನಿರ್ಧಾರ ಹೇಳೋ ಸಮಯದಲ್ಲಿ ನಾನು ಮಾಧ್ಯಮದವ್ರು ಸಹಕಾರ ಎಕ್ಸ್ಪೆಕ್ಟ್ ಮಾಡ್ತೀನಿ. ಮೊದಲನೇದೇನು ಅಂತ ಹೇಳಿದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಭಾಳ ದೊಡ್ಡ ಮಟ್ಟಕ್ಕೆ ಸಹಕಾರ ಕೊಟ್ಟಿದೆ, ಅದು ಯಾವುದೂ ಅಲ್ಲ. ಈಗ ಬಂದಿರೋದ್ರಿಂದ ಎಲ್ಲ ಕೇಳ್ತಾರದು 5 ದಿನದಿಂದ ಯಾಕೆ ಕೊಟ್ಟಿಲ್ಲ ಅಂತ. ಇವರು ಬೇರೆ ಥರ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು. ಏನಕ್ಕೆ ಅಂದರೆ ಇದು ಪ್ರೀ ಪ್ಲ್ಯಾಂಡಾ. ಆ್ಯಂಡ್ ಆ್ಯಕ್ಚುಲಿ ಏನು ಅಂದರೆ, ಬೇರೆ ಯಾರಾಗಿದ್ರು ಇಷ್ಟೊತ್ತಿಗೆ ಕೊಡ್ತಾಯಿದ್ದೆ. ಒಂಚೂರು ಅಂಧಾಭಿಮಾನಿಗಳಿಗೆ ದಯವಿಟ್ಟು ಹೇಳಿ, ಅಲ್ಲಿ ಚುಚ್ಚೋಕೆ ವೆಪನ್ ತಂದಿದ್ದು ದರ್ಶನ್ ಸರ್ ಜೊತೆ ಪಕ್ಕದ ಸೆಲ್ಲಲ್ಲಿದ್ದರಲ್ಲ, ಬ್ಯಾರಿಕಲ್ಲಿ ಇದ್ದಂಥವ್ರು, ಆ ಕೇಸಲ್ಲಿದ್ದವರು. ಸೊ ಅವ್ರ ಹೆಸರು ಬಂದರೆ ಇನ್ನೊಂದು ಕೇಸಿಗೆ ಲೀಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೊಡಬೇಡಪ್ಪ ಅಂತ ಸುಮ್ಮನಿದ್ದೆ. ನನ್ನ ದೊಡ್ಡತನನ ಈ ಪುಣ್ಯಾತ್ಮರು ಅರ್ಥ ಮಾಡ್ಕೊಳ್ಳದೆ ನಿನ್ನೆ 2000 ಪೇಜಲ್ಲಿ ಟ್ರಾಲ್ ಮಾಡಿಸಿದ್ದಾರೆ. ನಿಮ್ಗೆ ಒಂದು ಮಾತು ಹೇಳ್ತೀನಿ ಸರ್, ನಮ್ಮದು ಫ್ಯಾಮಿಲಿ ಇದೆ ಸರ್, ನಿಮ್ಮ ಫ್ಯಾಮಿಲಿ ಹಂಗೋ ನಮ್ಮದು ಹಂಗೆ ಸರ್. ಅದೇನೋ ಕೇಳ್ತಾರೆ ಅವರು, ಕೇಳಿಸ್ಕೊಳ್ಳೋದು ಏನೋ ಕಿತ್ಕೊಳ್ಳೋಕ್ಕಲ್ಲ, ಕಿತ್ಕೊಳ್ಳೋಕೆ ಏನು ಸರ್ ಕಿತ್ಕೊಳ್ಳೋಣ? ನಿಮ್ಮ ಹತ್ರ ಮಾಧ್ಯಮನೇ ತೋರಿಸಿದೆ ನಿಮ್ಮದು ವಿಗ್ ಅಂತ. ವಿಗ್ಗಲ್ಲಿ ಏನು ಕಿತ್ಕೊಳ್ಳಿ ಸರ್? ನಾನು ಹೇಳಿ ಸರ್, ಏನು ಕಿತ್ಕೊಳ್ಳೋಣ? ಇನ್ನು ಮೀಸೆ ಗಡ್ಡ ನೀವು ಬಿಡೋದೇ ಇಲ್ಲ ಸರ್ ಕಿತ್ಕೊಳ್ಳೋಣ ಅಂದರೆ. ಇನ್ನೇನೋ ಕಿತ್ಕೋಬೇಕು ಅಂದರೆ ನಾನು ಯಾಕೆ ಸರ್ ಅಲ್ಲಿಗೆಲ್ಲ ಕೈ ಯಾಕೆ ಕಿತ್ಕೊಳ್ಳಿ ನಿಮ್ಮದು? ಹೇಳಿ ಸರ್, ಯಾಕೆ ಕಿತ್ಕೊಳ್ಳಿ? ಎಷ್ಟಿದೆ ಅಷ್ಟು ನೋಡಿ ಸರ್. ನೋಡಿ ಸರ್, ನಿಮ್ಮ ಬ್ಯಾರಿಕಲ್ಲಿದ್ದವ್ರು ವೆಪನ್ ತೋರಿಸಿದ್ರನ್ನ ನೀವು ಬಂದು ಆನ್ಸರ್ ಮಾಡಬೇಕು. ಇದು ಯಾವುದೋ ಹೇಳೋಕ್ಕೆ ನಾನು ಮಾಧ್ಯಮದವ್ನು ಇವತ್ತು ಕರೆದಿಲ್ಲ ಸರ್. ಇವತ್ತು ಕರೆದಿರೋ ಉದ್ದೇಶ ಬೇರೆ ಸರ್. ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್. ನನ್ನ ಪರ್ಸ್ನಲ್ ಟಚ್ ಮಾಡಿ ವೆಪನ್ ತೋರಿಸ್ದಾಗಲೂ ನಿಮ್ಮೆಲ್ಲರಿಗೆ ಕೂತ್ಕೊಂಡಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಸರ್. 2 ವಿಷಯ ಹೇಳೋಕ್ಕೆ ಕರೆದಿದ್ದೀನಿ ಸರ್. ಮೊದಲನೇದೇನು ಅಂತ ಹೇಳಿದ್ರೆ ಸರ್, ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಒಂದು ಹನಿ ನೀರು ಕುಡಿತಾ ಇಲ್ಲ. ಯಾಕೆಂದರೆ ಇದು ಹಿಂದೆ ಇರೋದು ಅವರು ಯಾರಿದ್ದಾರೆ ಬಂದು ಎನ್ಕ್ವೈರಿ ಮಾಡಬೇಕು ಅಂತ. ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು. ಕೊಟ್ಟು ಇನ್ನೊಂದು ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡೆಯವ್ರದಾಗಲಿ ನಮ್ಮ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರಬೇಕು. ಬರೋ ತನಕ ಆಮರಣ ಅಂತ ಉಪವಾಸ. ಇಲ್ಲ ಪ್ರಥಮ ಸತ್ರ ಸಾಯ್ತಂದ್ರೆ ಸಾಯ್ಲಿ ಬಿಡಿ, ಯಾರು ಇದು ಮಾಡೋಕ್ಕೆ. ನಾನೊಬ್ಬ ಸಾಯೋದ್ರಿಂದ ಇಂಡಸ್ಟ್ರಿಗೆ ಬೇರೆಯವ್ರಿಗೆ ಒಳ್ಳೇದಾಗುತ್ತೆ ಅಂದರೆ ಆಗಲಿ ಬಿಡಿ. ಎರಡನೇದು, ಒಂದಷ್ಟು ಫೇಕ್ ಪೇಜಸ್ ಇವೆ. ಇದು ಯಾವುದೋ ಡುಬಾಕ್ ನನ್ನ ಮಕ್ಕಳದ್ದು ಅಡ್ಮಿನ್ ಅಂತದ್ದು ಯಾರೋ ಇದ್ದೀರಾ ಅವರು, ಒಂದು 150-200 ಪೇಜಲ್ಲಿ ಟ್ರಾಲ್ ಮಾಡಿಸ್ತಾ ಇದ್ದೀರಾ. ಅಷ್ಟು ಪೇಜಸ್ಸು ಡಿಲೀಟ್ ಆಗಬೇಕು. ಇನ್ನು ಒಬ್ಬ ಕಲಾವಿದ ನನಗಲ್ಲ, ಇನ್ಕ್ಲೂಡಿಂಗ್ ಸುದೀಪ್ ಸರ್, ಇನ್ಕ್ಲೂಡಿಂಗ್ ಯಶ್ ಸರ್, ಇನ್ಕ್ಲೂಡಿಂಗ್ ಯಾರು ನಮ್ಮ ಗಣೇಶ್ ಸರ್, ಇನ್ಕ್ಲೂಡಿಂಗ್ ಇನ್ಯಾರು ಅಪ್ಪು ಸರ್ ಅವ್ರದ್ದು, ಅವ್ರ ಶ್ರೀಮತಿಯವ್ರದ್ದು ಟ್ರಾಲ್ ಯಾರೇ ಆದರೂ ಮಾಡಿದ್ರೆ ಸರ್ ಚೆನ್ನಾಗಿರಲ್ಲ ಸರ್. ನೆಕ್ಸ್ಟ್ ಇಂಡಸ್ಟ್ರಿ ಚೆನ್ನಾಗಿರಬೇಕು ಅನ್ನೋ ನಾನಿವತ್ತು ಆಮರಣ ಅಂತ ಉಪವಾಸ ಕೂತ್ಕೋತೀನಿ ಸರ್. ನೀವು ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡಬೇಕು ಸರ್. ನೀವು ಮಾಡಿಸಿದ್ದೀರಾ ನಾನು ಹೇಳ್ತಾ ಇಲ್ಲ ಸರ್. ನಿಮ್ಮ ಕಡೆಯವರು ನಿಮ್ಮ ಜೊತೆ ಬ್ಯಾರಿಕಲ್ಲಿದ್ದವ್ರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನೀವೆಲ್ಲ ನೋಡ್ಕೊಂಡು ಮಜಾ ತಗೊಳ್ಳೋದಲ್ಲ ಸರ್. ಬಂದು ಹೇಳಬೇಕು ಸರ್. ಇಲ್ಲಿ ಒಂದು ಸಲ ಹೇಳ್ತೀನಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, 5 ದಿನದಿಂದ ಯಾಕೆ ಕೊಟ್ಟಿರಲ್ಲ ಅಂತ ಕೇಳ್ತಾ ಇದ್ದಲ್ಲ ನೀವು ಮಾಧ್ಯಮದವ್ರು. ಒಂದು ವಿಷಯ ತಿಳ್ಕೊಳ್ಳಿ, ಯಾರೋ ಪುಣ್ಯಾತ್ಮ ಇವ್ರ ಜೊತೆಲಿ ಇದ್ದವ್ರೆ ಪ್ರಥಮ್ ಹೋಗಬೇಡಿ, ಕಂಪ್ಲೇಂಟ್ ಕೊಡಬೇಡಿ, ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು ಅನ್ನೋ ಕಾರಣಕ್ಕೆ ದೊಡ್ಡ ಮನುಷ್ಯ ಅಂದ್ಕೊಂಡು ಕೂತ್ಕೊಂಡು ಸುಮ್ಮನಿದ್ರೆ, ನೆನ್ನೆ ಮಧ್ಯಾಹ್ನ ಫೋನ್ ಮಾಡಿ ಏನು ಮಾಡಿದ್ದಾರೆ ಗೊತ್ತಾ, ಈ ಪುಣ್ಯಾತ್ಮ ಯಾರೋ ದೊಡ್ಡ ನಟ ಅಂತೆ. ಈ ಪುಣ್ಯಾತ್ಮ ನಟ ಅನ್ನೋರ್ಗೆ ಅವ್ರ ಕಡೆಯವರು ಏನು ಮಾಡಿದ್ದಾರೆ ಅಂದರೆ, ಪ್ರಥಮ್ ನಾವು ಎನ್ಕ್ವೈರಿ ಮಾಡಿದ್ವಿ, ಇಲ್ಲ ಬಿಡಬೇಡಿ, ಅವ್ರು ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡಿ ಪ್ರಥಮ್, ಮಿಸ್ ಮಾಡೋದು ಹೇಳಿ. ಸರಿ ಆಯ್ತು ಸರ್, ನಾನು ಎಸ್ ಪಿಗೆ ಫೋನ್ ಮಾಡಿ ಸರ್ ಆಯಿತು ಕೊಡ್ತೀನಿ ಬಿಡಿ ಸರ್ ಅಂತ ಸುಮ್ಮನಿದ್ದೆ ನಾನು. ಇರಿ ಸರ್, ಒಂದು ಮಗು ಹುಟ್ಟುತ್ತೆ ಸುಮ್ಮನೆ ಸರ್, ಕೈಯಾಗ ಕೇಳಿಬಿಡಿ ಅಣ್ಣ. ಈಗ ಕೊಟ್ಟಾಗಿದೆ ಸರ್, ಕೊಟ್ಟಾಗಿದೆ. ಇನ್ನು ಸರ್ 1 ಸೆಕೆಂಡ್ ಸರ್, ಸರ್ 1 ಸೆಕೆಂಡ್ ಇರಿ ಸರ್, 1 ಸೆಕೆಂಡ್ ಇರಿ ಸರ್, ಸರ್ 1 ಸೆಕೆಂಡ್ ಇರಿ ಸರ್, ಸರ್ 1 ಸೆಕೆಂಡ್ ಇರಿ ಸರ್. ಕೊಟ್ಟಾಗಿದೆ, ಲಿಖಿತ ಕೊಟ್ಟಾಗಿದೆ ಸರ್. 1 ನಿಮಿಷ, ಹಾಂ 1 ನಿಮಿಷ. ಲಿಖಿತ ದೂರ ಅಷ್ಟೇ ಅಲ್ಲ ಸರ್, ಇಲ್ಲಿ ನಾವು ಆಮರಣ ಅಂತ ಉಪವಾಸ ಮಾಡ್ತೀವಿ ಸರ್. ಸುಮ್ಮನಿರಿ ಸರ್, 1 ನಿಮಿಷ ಸುಮ್ಮನಿರಿ ಸರ್. ಸರ್ ಸುಮ್ಮನಿರಿ ಸರ್, ಅವ್ರು ಕೊಡ್ತಾರೆ ಸರ್. ಸುಮ್ಮನೆ ನಿಂತ್ಕೊಳ್ಳಿ ಸರ್, ಕೊಡ್ತಾರೆ ಅವರು. ಸುಮ್ಮನೆ ನಿಂತ್ಕೊಳ್ರಿ, ಕೊಡ್ತಾರೆ ಸರ್. ಅವ್ರು ನನ್ನ ಹತ್ರ ಇಲ್ಲ ಸರ್, ಅಲ್ಲಿದೆ ಸರ್, ಅವ್ರ ಹತ್ರ ಇಸ್ಕೊಳ್ರಿ. ನೀವು ಇದನ್ನ ಸರ್ 1 ನಿಮಿಷ ನೋಡಿ ಸರ್, 1 ನಿಮಿಷ. ಅಯ್ಯೋ ದೇವ್ರೇ, ಕೊಡ್ತಾರಿರ್ರಿ ಅವರು, ಎತ್ಕೊ ಬರ್ತಾರೆ ಫಾರ್ಮೆಟಿಕ್ ರೀ, ಅದನ್ನ ಟೈಪ್ ಮಾಡಿಸ್ತಾ ರೀ, ಅದನ್ನ ಪ್ರಿಂಟ್ ಎತ್ಕೊ ಬರ್ತಾ ಇದ್ದೀರಿ ರೀ. ಯಾಕೆ ಹಿಂಸೆ ಕೊಡ್ತಾ ಇದ್ದೀರಾ? ಹೌದು ರೀ, ನಿಮ್ಗೆ ಹಿಂಗಂತ ಇದ್ದೀರಾ. 1.5 ವರ್ಷ 1 ನಿಮಿಷ ಇರಿ, ಯಾರಿಗೂ ಬೇಜಾರು ಮಾಡೋದಲ್ಲ ಸರ್. 1.5 ವರ್ಷ ಜಾಸ್ತಿ ಥ್ರೆಟ್ನಿಂಗ್ ಆಗ್ತಾ ಇದೆ ಸರ್. ಕಂಪ್ಲೇಂಟ್ ಆಗಿದೆ. ಆ ಪ್ರಿಂಟ್ ಕಾಪಿಗೆ ಬರ್ತಾ ಇದೆ ಇರಿ, ಅದು ಬರೋ ತನಕ ಇರಿ. ಒಂದು ಚೂರು ಪ್ರೊಸೀಜರ್ 10 ನಿಮಿಷ ಕೊಡ್ರಣ್ಣ. ಕೊಟ್ರೋ ಇಲ್ವೋ?